ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2025ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಕೆ ಸೆಟ್ ರಿಸಲ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ 2026ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಮತ್ತೆ ಪೇಪರ್ 1ಗೆ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕೋರ್ಸ್ ಅನ್ನ ಲಾಂಚ್ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ. ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತೀವಿ. ನೋಟ್ಸ್ ಅನ್ನ ಕೂಡ ಕೊಡ್ತೀವಿ. ಜೊತೆಗೆ 5000+ MCQ PDF ಅನ್ನ ನೀಡ್ತೀವಿ. ಮತ್ತೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಜೊತೆಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಜಾಯ್ನ್ ಆಗಬಹುದು. ಈ ರೀತಿಯಾಗಿ 15/12/2025 ನಿಂದ ನಾವು ಹೊಸ ಬ್ಯಾಚ್ ನ ಕೂಡ ಆರಂಭ ಮಾಡ್ತಾ ಇದ್ದೀವಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ನೀವು ಜಾಯ್ನ್ ಆಗಬಹುದು. ಅದೇ ರೀತಿಯಾಗಿ ಪೇಪರ್ 2 ಗಾಗಿ ಏನ್ ಮಾಡ್ತಾ ಇದ್ದೀವಿ, ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಇಲ್ಲಿ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ನೀಡ್ತಾ ಇದ್ದೀವಿ. ಜಾಯ್ನ್ ಆಗಲು ಇದಕ್ಕೂ ಕೂಡ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಜಾಯ್ನ್ ಆಗಬಹುದು. ಇಲ್ಲಿ ಯಾವ ರೀತಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋ ಆಪ್ ಅನ್ನ ಯೂಸ್ ಮಾಡ್ಬೇಕಂದ್ರೆ ಆಪ್ ಅನ್ನ ಗ್ಲೋಬಲ್ ಆನ್ಲೈನ್ ಅಂತ ನೀವು ಪ್ಲೇ ಸ್ಟೋರ್ ನಲ್ಲಿ ಟೈಪ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ದೆ ಸಾಕು. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ. ಇಲ್ಲಿ ಎಲ್ಲ ಮಟೀರಿಯಲ್ ನೀವು ನೋಡ್ಕೊಳ್ಬಹುದು. ನಂತರ ಈ ಒಂದು ಆಪ್ ನಿಂದಾನೇ ನೀವು ಜಾಯ್ನ್ ಆಗಬಹುದು. ಹಾಗಾದ್ರೆ ಈ ಒಂದು ಕೆಸೆಟ್ 2025 ಫಲಿತಾಂಶ ಪ್ರಿಪರೇಷನ್ ನಲ್ಲಿ ಒಟ್ಟು 3 ಹಂತಗಳಿದ್ದು ಪ್ರತಿ ವರ್ಷ ಈ 3 ಹಂತಗಳನ್ನ ಫಾಲೋ ಅಪ್ ಮಾಡ್ತಾರೆ. ಮೊದಲನೇ ಹಂತದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎರಡು ಪೇಪರ್ಗಳಿಗೆ ಪೇಪರ್ 1 ಮತ್ತು ಪೇಪರ್ 2 ಹಾಜರಾದ ಒಟ್ಟು ಅಭ್ಯರ್ಥಿಗಳ 6% ಅಭ್ಯರ್ಥಿಗಳನ್ನ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಆಯ್ಕೆ ಮಾಡಲಾಗುತ್ತೆ. ಇಲ್ಲಿ ನೋಡ್ಕೊಳ್ಬೇಕು, ಹಾಜರಾದ ಒಟ್ಟು ಅಭ್ಯರ್ಥಿಗಳು ಅಂದ್ರೆ ಪೇಪರ್ 1 ಮತ್ತೆ ಪೇಪರ್ 2 ಎರಡು ಪತ್ರಿಕೆಗಳಿಗೆ ಎಷ್ಟು ಜನ ವಿದ್ಯಾರ್ಥಿಗಳು ಹಾಜರಾಗ್ತಾ ಇರ್ತಾರೆ ಅಂದ್ರೆ ಒಟ್ಟು ಹಾಜರಾದ ವಿದ್ಯಾರ್ಥಿಗಳಲ್ಲಿ. ಇಲ್ಲಿ ಒಟ್ಟು ಪಾಸಾದ ವಿದ್ಯಾರ್ಥಿಗಳಲ್ಲ, ಒಟ್ಟು ಪರೀಕ್ಷೆಗೆ ಎರಡು ಪತ್ರಿಕೆಗಳಿಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ ಕೇವಲ 6% ಅಭ್ಯರ್ಥಿಗಳನ್ನ ಈ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಆಯ್ಕೆ ಮಾಡ್ತಾರೆ. ಎರಡನೇ ಹಂತದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹಂತ 1ರಲ್ಲಿ ಲಭ್ಯವಾದ ಒಟ್ಟು ಸ್ಲಾಟ್ ಗಳನ್ನ ಅಂದ್ರೆ ಮೊದಲನೇ ಹಂತದಲ್ಲಿ ಏನ್ ಮಾಡಿರ್ತಾರೆ, ಇಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಎರಡು ಪತ್ರಿಕೆಗಳಲ್ಲಿ ಎಷ್ಟು ಜನ ಹಾಜರಾಗಿದ್ದಾರೆ ಆ ಒಂದು ಸಂಖ್ಯೆಯನ್ನ ತೆಗೆದುಕೊಳ್ತಾರೆ. ಅದರ ಪ್ರಕಾರ ಇಲ್ಲಿ 6% ಸ್ಲಾಟ್ ಗಳನ್ನ ಪ್ರಿಪರೇಷನ್ ಮಾಡ್ತಾರೆ. ಉದಾಹರಣೆಗೆ ಇಲ್ಲಿ 2025 ಅನ್ನ ತೆಗೆದುಕೊಂಡ್ರೆ 2025 ಎಕ್ಸಾಮಿನೇಷನ್ ಅಲ್ಲಿ 1,21,052 ವಿದ್ಯಾರ್ಥಿಗಳು ಏನ್ ಮಾಡಿದ್ರು, ಎಕ್ಸಾಮಿನೇಷನ್ ಅನ್ನ ಅಟೆಂಡ್ ಆಗಿದ್ರು. ಅದರಲ್ಲಿ UGC ನಿಯಮದಂತೆ 6% ಅಂತಂದ್ರೆ 7,263 ಸ್ಲಾಟ್ಸ್ ಗಳು ಲಭ್ಯವಿದ್ವು. ಈ ಎಲ್ಲ ಸ್ಲಾಟ್ ಗಳನ್ನ ಏನ್ ಮಾಡ್ತಾರೆ, ಎರಡನೇ ಹಂತದಲ್ಲಿ ವರ್ಗವಾರು, ಕ್ಯಾಟಗರಿ ವೈಸ್ ಮತ್ತೆ ಸಬ್ಜೆಕ್ಟ್ ವೈಸ್ ವಿಷಯವಾರು ವಿಂಗಡಣೆ ಮಾಡ್ತಾರೆ. ಎರಡು ಪೇಪರ್ಗಳ ಒಟ್ಟು ಅಂಕಗಳನ್ನ ಆಧರಿಸಿ ಮೆರಿಟ್ ಪಟ್ಟಿಯನ್ನ ತಯಾರು ಮಾಡ್ತಾರೆ. ಅಂತಂದ್ರೆ ಒಟ್ಟು ಸ್ಲಾಟ್ ಗಳನ್ನ ಇಲ್ಲಿ ಕ್ಯಾಟಗರಿ ವೈಸ್ ಮತ್ತೆ ಸಬ್ಜೆಕ್ಟ್ ವೈಸ್ ವಿಂಗಡಣೆ ಮಾಡ್ತಾರೆ. ಪ್ರತಿಯೊಂದು ವರ್ಗದಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲಿ ಎಷ್ಟೆಷ್ಟು ಸ್ಲಾಟ್ ಗಳು ಸಿಗ್ತವೆ ಅಂತ ನೋಡ್ಕೊಂಡು ಅದರ ಆಧಾರದ ಮೇಲೆ ಏನ್ ಮಾಡ್ತಾರೆ, ಇಲ್ಲಿ ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಇದರ ನಂತರ ಮೂರನೇ ಹಂತದಲ್ಲಿ ಏನ್ ಮಾಡ್ತಾರೆ, ಅರ್ಹತೆ ಪಡೆದ ಅಭ್ಯರ್ಥಿಗಳು ಎರಡು ಪೇಪರ್ಗಳಿಗೆ ಹಾಜರಾಗಿರ್ಬೇಕು. ಯಾರೆಲ್ಲ ಈ ಸ್ಲಾಟ್ ನಲ್ಲಿ ಮೆರಿಟ್ ಲಿಸ್ಟ್ ನಲ್ಲಿ ಬರ್ತಾರೆ ಅಂತಂದ್ರೆ ಯಾರೆಲ್ಲ ಈ ಒಂದು ಮೆರಿಟ್ ಲಿಸ್ಟ್ ನಲ್ಲಿ ಇರ್ತಾರೆ, ಸ್ಲಾಟ್ ನಲ್ಲಿ ಬರ್ತಾರೆ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಎರಡು ಪತ್ರಿಕೆಗಳು ಹಾಜರಾಗಿರ್ಬೇಕು. ಮತ್ತೆ ಆ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ನಲ್ಲಿ ಬರುವ ವಿದ್ಯಾರ್ಥಿಗಳಾಗಿದ್ರೆ ಅಂದ್ರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಾಗಿದ್ರೆ ಅವರು ಅಂಕಗಳನ್ನ ತೆಗೆದಿರಬೇಕು. 120 ಅಂಕಗಳನ್ನ ತೆಗೆದಿರಲೇಬೇಕು. 120 ಅಬೋವ್ ಮಾರ್ಕ್ಸ್ ಅನ್ನ ತೆಗೆದ್ರೆ ಮಾತ್ರ ಅವರು ಈ ಒಂದು ಸ್ಲಾಟ್ ನಲ್ಲಿ ಮೆರಿಟ್ ಲಿಸ್ಟ್ ನಲ್ಲಿ ಬರ್ತಾರೆ. ಆದ್ರೆ ಅವರು ಕೇಸ್ ಕ್ಲಿಯರ್ ಆದ್ರು ಅಂತಲ್ಲ. ಈ ಒಂದು ಮೆರಿಟ್ ಲಿಸ್ಟ್ ನಲ್ಲಿ ಅವ್ರ ಹೆಸರು ಬರುತ್ತೆ ಅಷ್ಟೇ. ಇದ್ರ ಜೊತೆಗೆ SCA, SCB, SCC ಮತ್ತೆ ST ವಿದ್ಯಾರ್ಥಿಗಳು, ಕ್ಯಾಟಗರಿ 1, 2A, 2B, 3A, 3B, PWD ವಿದ್ಯಾರ್ಥಿಗಳು, ತೃತೀಯ ಲಿಂಗದ ವಿದ್ಯಾರ್ಥಿಗಳು ಕನಿಷ್ಠ 35% ಅಂದ್ರೆ 105 ಅಂಕಗಳನ್ನ ತೆಗೆದಿರಲೇಬೇಕು. ಈ 105ಕ್ಕಿಂತ ಮೇಲೆ ಮತ್ತೆ 105 ಅಂಕಗಳನ್ನ ತೆಗೆದ ವಿದ್ಯಾರ್ಥಿಗಳನ್ನೆಲ್ಲ ತೆಗೆದುಕೊಂಡು ಸ್ಲಾಟ್ ನ ಆಧಾರದ ಮೇಲೆ ಏನ್ ಮಾಡ್ತಾರೆ, ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ. ಇವರೆಲ್ಲರೂ ಆ ಕೆಸೆಟ್ ಅನ್ನ ಕ್ಲಿಯರ್ ಅಂತಲ್ಲ. ಇದಾದ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಸ್ಲಾಟ್ ಗಳನ್ನ ವಿಂಗಡಿಸುವಾಗ ಬಂದ ಅಂಕದ ಭಿನ್ನ ರಾಶಿಯ ಫಲಿತಾಂಶವು 1ಕ್ಕಿಂತ ಕಡಿಮೆ ಆದರೆ, 0ಕ್ಕಿಂತ ಹೆಚ್ಚಿದ್ರೆ ಅದನ್ನ ಏನ್ ಮಾಡ್ತಾರೆ, 1 ಸ್ಲಾಟ್ ಅಂತ ಪರಿಗಣನೆ ಮಾಡ್ತಾರೆ.
ಜೊತೆಗೆ ಒಂದಕ್ಕಿಂತ ಹೆಚ್ಚು ಭಿನ್ನರಾಶಿ ಇದ್ದರೆ ಸಮೀಪದ ಪೂರ್ಣಾಂಕವನ್ನ ತೆಗೆದುಕೊಳ್ಳುತ್ತಾರೆ. ಸೊ UGC ಮಾರ್ಗಸೂಚಿಗಳ ಪ್ರಕಾರ ಯಾವುದೇ ವಿಷಯ ವರ್ಗದಲ್ಲಿ ಕಟ್ ಆಫ್ ಶೇಕಡಾವಾರು ಅಂಕ ಪಡೆದ ಎಲ್ಲರೂ ಆಯ್ಕೆ ಮಾಡ್ತಾರೆ, ಅವರ ಸ್ಲಾಟ್ ಸಂಖ್ಯೆಯನ್ನ ಮೀರಿದ್ರು ಸಹ. ಸೊ ಇಲ್ಲಿ ಏನಾಗುತ್ತೆ, ಈ ಒಂದು ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡಿದ ನಂತರ ಸೊ UGC ಪ್ರಕಾರ ಏನ್ ಮಾಡ್ತಾರೆ, ಪ್ರತಿಯೊಂದು ವಿಷಯದಲ್ಲಿ ಮತ್ತೆ ಪ್ರತಿಯೊಂದು ವರ್ಗದಲ್ಲಿ ಕಟ್ ಆಫ್ ಮಾರ್ಕ್ಸ್ ಅನ್ನ ನಮಗೆ ನೀಡ್ತಾರೆ. ಅಂದ್ರೆ ಉದಾಹರಣೆಗೆ ಇವಾಗ ಎಕನಾಮಿಕ್ಸ್ ನಲ್ಲಿ 3B ನಲ್ಲಿ 160 ಅಂಕಗಳು ಕಟ್ ಆಫ್ ಅಂತ ಹೇಳಿದ್ರೆ, ಸೊ 160 ಮತ್ತೆ 160 ಗಿಂತ ಹೆಚ್ಚಿನ ಅಂಕಗಳನ್ನ ಪಡೆದ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಇಲ್ಲಿ KSET ಅನ್ನ ಕ್ವಾಲಿಫೈ ಆಗ್ತಾರೆ. ಸೊ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ, ಅವರು ಸ್ಲಾಟ್ ಸಂಖ್ಯೆಯನ್ನ ಮೀರಿದ್ರು ಸಹ ಅಂತ. ಈಗ ಏನಪ್ಪಾ ಅಂತಂದ್ರೆ ಈ ವರ್ಷ 2025 ನಲ್ಲಿ 1,21,052 ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಅಟೆಂಡ್ ಆಗಿದ್ರು 2 ಪತ್ರಿಕೆಗಳಿಗೆ. ಇದರ ಒಂದು 6% ಅನ್ನು ತೆಗೆದುಕೊಂಡ್ರೆ 7,263 ಆಗುತ್ತೆ, ಹೌದಾ. ಸೊ ಈ ಒಂದು ಕ್ಯಾಟಗರಿ ವೈಸ್ ಮತ್ತೆ ಸಬ್ಜೆಕ್ಟ್ ವೈಸ್ ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡಿ ಕಟ್ ಆಫ್ ಮಾರ್ಕ್ಸ್ ಅನ್ನ ನೀಡಿದ ನಂತರ ಸೊ ಆದ್ರೆ ಏನಾಗುತ್ತೆ, ಈ ಸ್ಲಾಟ್ ಗಳಿಗೆ ಮೀರಿ 8,383 ವಿದ್ಯಾರ್ಥಿಗಳು ಏನಾಗಿದ್ರು ಈ ಕಟ್ ಆಫ್ ಅಂಕಗಳಿಂದ ಹೆಚ್ಚಿನ ಅಂಕಗಳನ್ನ ಪಡೆದಿತ್ತು. ಆದ್ರೆ ಸ್ಲಾಟ್ಗಳು ಕಡಿಮೆ ಇದ್ರೂ ಸಹ ಸೊ ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ KSET ಅರ್ಹತೆಯನ್ನ ನೀಡ್ತಾರೆ. ಸೊ ಈ ರೀತಿಯಾಗಿ ಈ ಒಂದು KSET ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ರಿಸಲ್ಟ್ ಪ್ರಿಪರೇಷನ್ ಪ್ರೊಸೆಸ್ ಇದಾಗಿದೆ. ಸೊ ಈ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರ, ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಜೊತೆಗೆ ಪೇಪರ್ 1 ಗಾಗಿ ನ್ಯೂ ಬ್ಯಾಚ್ ಅನ್ನ ಕೂಡ ನಾವು ಆರಂಭ ಮಾಡ್ತಾ ಇದ್ದೀವಿ, ಜಾಯಿನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.